ತುಂಬ ಕಾಡಿ ಬೆಂಡಾಗಿ ಹೋಗಿದ್ರಿ. ಹಾಂ, 1 ವರ್ಷ ಕಾಡಿತ್ತು. ಹೆಚ್ ಪೈಲೋರಿ ಇನ್ಫೆಕ್ಷನ್ ಆಗಿ ಸ್ಟಮಕ್ ಅಲ್ಸರ್ಸ್ ಆಗಿ ಆಲ್ಮೋಸ್ಟ್ 8-10 ಕಿಲೋ ಕಡಿಮೆ ಆಗಿದೆ. ಬಟ್ ಬೆಟರ್, ಈಗ ಎಲ್ಲ ಬೆಟರ್. ಆಯುರ್ವೇದಿಕ್ ಮೆಡಿಸಿನ್ ತೊಗೊತಾ ಇದ್ದೀನಿ. ಸೊ ಹೊರಗಡೆ ಏನಾದ್ರು ತಿಂದಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಹಸಿಮೆಣಸಿನ್ಕಾಯಿ ತಿನ್ನೋಕ್ಕಾಗೋದೇ ಇಲ್ಲ ಅಷ್ಟೇ. ಅವೆರಡನ್ನು ಬಿಟ್ಬಿಟ್ರೆ ಐಮ್ ಬೆಟರ್. ಐ ಥಿಂಕ್ ಕಾಫಿ ಟೀ ಬಿಟ್ರೂ ಸೂಕ್ತ ಅಂತ ಅನಿಸುತ್ತೆ ನೀವು. ಕಾಫಿ ಕುಡಿಯೋದೇ ಇಲ್ಲ. ಟೀ ಮುಂಚೆ ತುಂಬ ಕುಡಿತಾ ಇದ್ದೆ, ಈಗ ಅದನ್ನು ಕಡಿಮೆ ಮಾಡಿದ್ದೀನಿ. ಈಗಲೂ ಒಂದು ಟೀ ದಿನಕ್ಕೆ ಕುಡಿಲೇಬೇಕು, ಇಲ್ಲಾಂದರೆ ಹೇಗೆ ಸಾಧ್ಯ ಅಲ್ಲ. ನನಗೆ ನಿಮ್ಮನ್ನು ಮಾತಾಡ್ಸುವಾಗ ಎಲ್ಲವೂ ಕೂಡ ಒಂಥರ ನೀವು ಸ್ಪೆಷಲ್ ಅಂತಲೇ ಅನಿಸುತ್ತೆ. ಲಾಸ್ಟ್ ನಾವು ಕೆಂಡಾ ಸಿನಿಮಾ ಟೈಮಲ್ಲಿ ನಾವು ಮಾತನಾಡಿಸಿದ್ವಿ. ಸೊ ಈಗ ಎಗೈನ್ ಒಂದು ವಿಭಿನ್ನ ಮತ್ತು ವಿಶೇಷ ಸಿನಿಮಾದ ಮೂಲಕ ಬರ್ತಾ ಇದ್ದೀರಾ, ಜೋರಾಗಿ ಬರ್ತಾ ಇದ್ದೀರಾ ಅನ್ನೋದು ನಂಗೆ ಸಿಕ್ಕಿರುವಂಥ ಸುಳಿವು. ಏನಾದ್ರು ಇನ್ಫಾರ್ಮೇಷನ್ ಬಿಟ್ಕೊಡ್ಬಹುದಾ ಅಂತ ಹೇಳಿ. ಈಗ ಶೂಟಿಂಗ್ ಮುಗಿಸಿದ್ದೀನಿ ಯಶೋಧ. ನನಗೆ ಯೂಶ್ವಲಿ ಸಿನಿಮಾ ನಾನು ಪೂರ್ತಿ ನೋಡೋವರೆಗೂ ಅದ್ರ ಬಗ್ಗೆ ಮಾತಾಡೋಕೆ ಒಂಥರ ಭಯ. ಬಿಕಾಸ್ ಮಗು ಥರ ಅಲ್ವಾ ನಮ್ಮ ಸಿನಿಮಾ, ನಾವೇ ಬರೆದು ಅದನ್ನು. ಸೊ ನನಗದು ತುಂಬ ತುಂಬ ಹತ್ತಿರ. ಸೊ ಅದ್ರ ಬಗ್ಗೆ ರೆಡಿಯಾಗೋ ಮುಂಚೆ ಮಾತಾಡೋಕೆ ಒಂಥರ ಭಯ, ಒಂಥರ ಮುಜುಗರ. ಬಟ್ ಶೂಟಿಂಗ್ ಮುಗ್ದಿದೆ, ಅಷ್ಟು ಹೇಳಬಲ್ಲೆ. ಶೂಟಿಂಗ್ ಮುಗ್ದಿದೆ. ಕಾಲೇಜ್ ಲವ್ ಸ್ಟೋರಿ. ನನಗೆ ತುಂಬ ತುಂಬ ಕಾಡಿದ ಕತೆ. ಸೊ ಇವಾಗ ಸಿನಿಮಾಗೂ ಮಧ್ಯೆ ಕೂತ್ಕೊಂಡು ಏನೋ ಯೋಚನೆ ಮಾಡ್ತಿರ್ತೀವಿ, ಇದನ್ನು ಮಾಡೋಣ ಅದನ್ನು ಮಾಡೋಣ. ಬಿಕಾಸ್ ನನಗೆ ಸಿನಿಮಾನೇ ಎಲ್ಲ ಅಲ್ವಾ. ಸೊ ಯೋಚನೆ ಮಾಡ್ತಿರ್ಬೇಕಾದ್ರೆ ಇದೊಂದು ಕತೆ ನನ್ನ ತಲೆ ಬಿಟ್ಟು ಹೋಗೋದೇ ಇಲ್ಲ. ಸೊ ಯಾವ ಕತೆ ನನ್ನ ತಲೆಯಲ್ಲೇ ತುಂಬ ತುಂಬ ಕಾಡತ್ತೆ, ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಾ ಈ ರೀತಿ ಹೇಳಿದ್ರೆ ಚೆನ್ನಾಗಿರತ್ತಾ ಅಂತ. ಸೊ ಆವಾಗ ಕತೆ ಬರೆಯೋಕ್ಕೆ ಶುರು ಮಾಡಿದ್ದು. ನಾನು ಇದನ್ನು ಇನ್ನೊಬ್ಬ ಬರಹಗಾರ್ತಿ ಜೊತೆ ಬರೆದಿದ್ದೀನಿ. ಫಸ್ಟ್ ಟೈಮ್ ನಾನೊಬ್ಬಳೇ ಬರೆದಿಲ್ಲ, ಇಬ್ಬರು ಸೇರಿ ಬರೆದಿರೋದು. ಸೊ ನನಗೆ ಆ ಕೊಲ್ಯಾಬ್ರೇಷನ್ ಫಸ್ಟ್ ಟೈಮು. ಸೊ ಅದು ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಪ್ರಕೃತಿ ಅಂತ ಅವಳು ರೈಟರ್, ಅವಳು ನನಗಿಂತ ತುಂಬ ಚಿಕ್ಕವಳು. ಸೊ ನನಗೆ ಕಾಲೇಜ್ ಲವ್ ಸ್ಟೋರಿ ಹೇಳಬೇಕಾದ್ರೆ ಈಗ ಹೇಗೆ ಕಾಲೇಜ್ ಆಗು ಹೋಗುಗಳಿದ್ದಾವೆ, ಈಗಿನ ಕಾಲೇಜ್ ಮಕ್ಳು ಹೆಂಗೆ ಲವ್ ಮಾಡ್ಕೋತಾರೆ, ನಮ್ಮ ಕಾಲದಲ್ಲಿ ನಾವು ಡಿಫ್ರೆಂಟಾಗಿ ಮಾಡ್ತಾಯಿದ್ವಿ. ಸೊ ಆ ಒಂದು ಪರ್ಸ್ಪೆಕ್ಟಿವ್ ಬೇಕಿತ್ತು ನಂಗೆ, ಆ ಯಂಗ್ ಯೂತ್ಫುಲ್ ಪರ್ಸ್ಪೆಕ್ಟಿವ್. ಸೊ ಅದು ಪ್ರಕೃತಿ ತೊಗೊಂಬಂದಿದ್ದಾಳೆ. ಸೊ ಇಬ್ಬರು ಸೇರಿ ಬರೆದಂಥ ಸ್ಕ್ರಿಪ್ಟು. ಆ್ಯಂಡ್ ಸ್ಕ್ರಿಪ್ಟ್ ರೆಡಿ ಆದಮೇಲೆ ಅದು ಸಿನಿಮಾ ಮಾಡಲೇಬೇಕು, ಇಲ್ಲಾಂದರೆ ಅದು ಅಲ್ಲೇ ಕಾಡ್ತಾ ಇರತ್ತಲ್ವ, ಅಲ್ಲಿಂದ ಕರೀತಾ ಇರುತ್ತೆ, ಹಲೋ ಇಲ್ಲಿದ್ದೀನಿ. ಸೊ ಹಾಗೆ ಶೂಟಿಂಗ್ ಮುಗ್ದಿದೆ. ಇಡೀ ಕಥೆ ಕೋಲಾರಲ್ಲಿ ಶೂಟಿಂಗ್ ಮಾಡಿರೋದು. ಸ್ಮಾಲ್ ಟೌನ್ ಲವ್ ಸ್ಟೋರಿ ಇದು. ನಾನು ಕೋಲಾರ ಹುಡುಗಿ. ಸೊ ನನಗೆ ಕತೆ ಬರಿತಾನೆ ಆ ಕಥೆ ಪ್ರಪಂಚ ಕೋಲಾರ ಪ್ರಪಂಚನೇ ಅನ್ಸೋಕ್ಕೆ ಶುರು ಆಗಿಬಿಡ್ತು. ಸೊ ಕೋಲಾರಲ್ಲಿ ಶೂಟಿಂಗ್ ಮಾಡಿದ್ದು ತುಂಬ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಅಂದರೆ ಟಾರ್ಚರಸ್ ಆಗಿತ್ತು ಫಿಸಿಕಲಿ, ಹೆಲ್ತ್ ವೈಸು. ಅಂದರೆ ದಿನ ಇಂಡಿಪೆಂಡೆಂಟಾಗಿ ಶೂಟ್ ಮಾಡ್ತೀವಿ ನಾವು, ನಮಗೆ ಹೆವಿ ಬಡ್ಜೆಟ್ ಆ ಥರ ಎಲ್ಲ ಇರಲ್ಲ ಅಲ್ಲ. ಸೊ ಬಡ್ಜೆಟ್ ಇದ್ದರೂ ಕೂಡ ಬೆಳಗ್ಗೆ 6ರಿಂದ ರಾತ್ರಿ 10ವರೆಗೂ ಎತ್ತಿನ ಥರ ದುಡಿಬೇಕು ಶೂಟಿಂಗ್ ಅಂದರೆ. ಸೊ ಅದೆಲ್ಲ. ಆ್ಯಂಡ್ ಔಟ್ಡೋರಲ್ಲಿದ್ವಿ ನಾವು, ಇಡೀ ತಂಡ ಔಟ್ಡೋರು 2 ತಿಂಗಳು. ಸೊ ಅದು ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಗಿತ್ತು. ಸೊ ಈಗ ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ. ಇಷ್ಟರಲ್ಲೇ ನಿಮಗೆ ತೋರಿಸ್ತೀನಿ ಸಿನಿಮಾನ.